ಪಂಚರಾಜ್ಯದ ಚುನಾವಣೆ ಮುಗೀತು. ಸಾಮಾನ್ಯವಾಗಿ ಚುನಾವಣೆಯ ನಂತರ ಒಂದು ದಿವಸ ಸ್ವಲ್ಪ ಚರ್ಚೆಗಳು ಇರ್ತವೆ. ನಂತರ ಯಾವ ರಿಸಲ್ಟ್ ಬಂದಿದೆಯೋ, ಫಲಿತಾಂಶ ಬಂದು ಗೆದ್ದವರು ತಮ್ಮ ನಾಯಕಿಯನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ಅಂದ್ರೆ ಚೀಫ್ ಮಿನಿಸ್ಟರು, ಪ್ರೈಮ್ ಮಿನಿಸ್ಟರು ಮಾಡೋದಕ್ಕೆ ತಯಾರಿ ನಡೆಸೋದು ಸಹಜವಾದಂತಹ ಪ್ರಜಾಪ್ರಭುತ್ವ ಪ್ರಕ್ರಿಯೆಯ ಭಾಗ. ಆದ್ರೆ ಈ ಪಂಚರಾಜ್ಯದ ಚುನಾವಣೆ 2 ದಿವಸದಿಂದ ನಾವು ಹೇಳ್ತಾ ಇರೋ ಹಾಗೆ ಇದೊಂದು ವಿಚಿತ್ರ ಮತ್ತು ವಿಶಿಷ್ಟವಾದ ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ನಾನು KS ವಿಮ್ಲಾ, ಇದು ಜನಶಕ್ತಿ ಮೀಡಿಯಾ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಅಂಥದ್ದೊಂದು ಫಲಿತಾಂಶ ಬಂದಿತ್ತು. ತನ್ನ ಹಿಂದುತ್ವವಾದಿ ಸಿದ್ಧಾಂತವನ್ನ ಇನ್ನೊಂದಿಷ್ಟು ಮುಂದೊತ್ತೋದಕ್ಕೆ ಅಗತ್ಯವಾದಂತಹ ಎಲ್ಲ ತಯಾರಿಗಳನ್ನ ಮಾಡಿಕೊಂಡು ಕೇಂದ್ರದ ಸರ್ಕಾರವನ್ನು ನಡೆಸ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷ ಅಲ್ಲಿ ತನ್ನ ಅಧಿಕಾರವನ್ನ ನಡೆಸೋದಕ್ಕೆ ಬೇಕಾದಂತಹ ಫಲಿತಾಂಶವನ್ನ ಪಡ್ಕೊಳ್ತು. ಸಾಮಾನ್ಯವಾಗಿ ಮತದಾನದ ಸಂದರ್ಭದಲ್ಲಿ ಮತದಾರರು ಏನ್ ಹೇಳಿದಾರೋ ಅದಕ್ಕೆ ನಾವು ತಲೆಬಾಗ್ತೀವಿ ಅಂತ ಹೇಳಂತದ್ದಿದೆ. ಆದ್ರೆ ಮಮತಾ ಬ್ಯಾನರ್ಜಿ ಅವರು ತಾನು ರಾಜೀನಾಮೆ ಕೊಡಲ್ಲ ಅನ್ನುವಂತಹ ಒಂದು ಅಡಮೆಂಟ್ ಅಂತ ವಿಶ್ಲೇಷಕರು ಏನು ವಿವರಿಸ್ತಾ ಇದ್ದಾರೋ ಅಂಥದ್ದೊಂದು ಸ್ಟ್ಯಾಂಡ್ ತಗೊಂಡಿದ್ದಾರೆ. ಅರ್ಥ ಆಗ್ತಾ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಅದು ಸರಿ ಹೋಗಿತ್ತು, ತಪ್ಪಾಗಿತ್ತು, ಅದೆಲ್ಲದರ ನಂತರವೂ ಕೂಡ ಚುನಾವಣೆ ನಡೆದು ಫಲಿತಾಂಶ ಬಂದಿದೆ ಅಂತಂದ್ರೆ ಯಾರು ಗೆದ್ದಿದ್ದಾರೋ ಅವ್ರ ಅಧಿಕಾರ ನಡೆಸ್ತಾರೆ. ಅವರ ಅಧಿಕಾರಾವಧಿಯಲ್ಲಿ ಮಾಡುವಂತಹ ಜನ ವಿರೋಧಿ ಕೃತ್ಯಗಳೇನಾದ್ರೂ ಇದ್ರೆ ಅದನ್ನು ವಿರೋಧಿಸೋದು ವಿರೋಧ ಪಕ್ಷವಾಗಿ ಮಾಡ್ಬೇಕಾದಂಥದ್ದು. ಅದ್ರ ರೀತಿ ಮಮತಾ ಬ್ಯಾನರ್ಜಿ ಮಾಡ್ತಾ ಇರೋದು ನೋಡಿದ್ರೆ ಬಹಳ ಕಾರಣಗಳಿಂದ ಬರ್ತಾ ಇರೋದು ಏನಂತಂದ್ರೆ ಸಹಾನುಭೂತಿಯನ್ನ ಪಡ್ಕೊಳ್ಳೋದಕ್ಕಾಗಿ ಇಂಥದ್ದೊಂದು ನೆಲೆಗೆ ಅವ್ರು ಹೋಗ್ತಾ ಇದ್ದಾರೆ ಅಂತ ಹೇಳೋದನ್ನ ನಾವು ನೋಡ್ತಾ ಇದ್ದೀವಿ. ಇರಲಿ, ಕಾನೂನು ಏನಾಗುತ್ತೆ ಅಂತ. ಬಟ್ ಒಂದಂತೂ ಸುಸ್ಪಷ್ಟ, ಭಾರತೀಯ ಜನತಾ ಪಕ್ಷ ಅಥವಾ ಭಾರತೀಯ ಜನತಾ ಪಕ್ಷದ ಪ್ರೇರಕ ಶಕ್ತಿಯಾಗಿರುವಂತಹ RSS ಹಿಂದುತ್ವವಾದಿ ದೇಶವನ್ನಾಗಿ ಮಾಡೋದಕ್ಕೆ ಬೇಕಾದಂತದ್ದಕ್ಕೆ ಎಲ್ಲಾ ರೀತಿಯ ಸಜ್ಜುಗೊಳಿಸ್ತಾ ಇದ್ದಾರೆ ಅಂತ. ಆದ್ರೆ ಇದ್ರ ಜೊತೆಗೆ ಅತ್ಯಂತ ಅಪಾಯಕಾರಿ ಸನ್ನಿವೇಶ ನಾವು ನೋಡ್ತಾ ಇರುವಂತದ್ದು, ಚುನಾವಣಾ ಫಲಿತಾಂಶ ಬಂದ ತಕ್ಷಣ ತಮಗಾಗದ ಪಕ್ಷಗಳನ್ನ ಅವರ ಕಚೇರಿಗಳ ಮೇಲೆ ಬೆಂಕಿ ಹಾಕೋದು, ವೈಲೆನ್ಸು ಅಂತದ್ದು ಪಶ್ಚಿಮ ಬಂಗಾಳದಲ್ಲೇ ನಡೆದಿದೆ. TMC ಕಾರ್ಯಕರ್ತರು ಒಬ್ರು ಕೊಲೆಯಾಗಿದ್ದಾರೆ, BJP ಕಾರ್ಯಕರ್ತರು ಕೂಡ ಒಬ್ರು ಕೊಲೆಯಾಗಿದ್ದಾರೆ, ಆಫೀಸ್ಗಳಿಗೆ ಬೆಂಕಿ ಹಾಕಿದ್ದಾರೆ. ಬಟ್ ಇಂತಹ ಸಂದರ್ಭಗಳಲ್ಲೇನೆ ಒಂದು ನಾವು ಗಮನಿಸಬಹುದಾಗಿದ್ದು, ಕಳೆದ ಹಲವು ವರ್ಷಗಳಿಂದ ಅಲ್ಲಿ ಎಡ ಪಕ್ಷಗಳೇನಿದ್ದಾವೆ ಅವರುಗಳಿಗೆ ಅವರ ಕಚೇರಿಗಳನ್ನೇ ಓಪನ್ ಮಾಡಕ್ಕೆ ಬಿಡದೇ ಇರುವಂತಹ ಸ್ಥಿತಿಯನ್ನ TMC ಕಾರ್ಯಕರ್ತರು ಕೂಡ, TMC ಪಕ್ಷದ ನಿರ್ದೇಶನವೇ ಇರಬಹುದು, ಅದು ಇಲ್ದೇನೆ ಕಾರ್ಯಕರ್ತರು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಲ್ಲ, ಅಂಥದ್ದು ಮಾಡಿದಂಥದ್ದು ಕೂಡ ಇತ್ತು. ಹಾಗಾಗಿ ವೈಲೆನ್ಸ್ ಅಂತ ಅನ್ನೋದು ಕ್ರಿಯೆಗೆ ಪ್ರತಿಕ್ರಿಯೆ, ಪ್ರತಿಕ್ರಿಯೆಗೆ ಪ್ರತಿರೋಧ ಅಂತ ಮಾಡೋಕ್ಕೆ ಹೊರಟಾಗ ಅಲ್ಲಿ ಜೀವಗಳ ಬಲಿಯಾಗುತ್ತೆ, ಪ್ರಜಾಪ್ರಭುತ್ವದ ಬಲಿಯಾಗುತ್ತೆ. ಇದು ಕೇವಲ ಪಶ್ಚಿಮ ಬಂಗಾಳದಲ್ಲಿಲ್ಲ, ಪಕ್ಕದ ಕೇರಳದಲ್ಲಿ ಕೂಡ ಆಗಿದ್ದನ್ನು ನಾವು ನೋಡ್ತೀವಿ. ಇನ್ನು ಚುನಾವಣಾ ಫಲಿತಾಂಶ ಬಂದು ಈಗಾಗಲೇ ಇರುವಂತಹ ಸರ್ಕಾರ ನಡೆಸ್ತಾ ಇರುವಂತಹ ಯಡರಂಗ ಇನ್ನು ರಾಜೀನಾಮೆಯನ್ನು ಕೊಟ್ಟಿಲ್ಲ ಕೂಡ. ಆಗ್ಲೇನೆ UDF ಕಾರ್ಯಕರ್ತರು ಹೋಗಿ ಅಲ್ಲಿನ ಸರ್ಕಾರವನ್ನು ನಡೆಸ್ತಾ ಇದ್ದಂತಹ, ನೇತೃತ್ವವನ್ನು ವಹಿಸಿದಂತಹ CPM ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಿದ್ದನ್ನು ಕೂಡ ನೋಡಿದ್ದೀವಿ. ಮತ್ತೆ ಅಲ್ಲಿ ಪೊಲೀಸರು ಕೂಡ ಅದಕ್ಕೆ ಸಾಥ್ ಕೊಡ್ತಾ ಇದ್ದಂತಹ ಚಿತ್ರಗಳನ್ನು ನಾವು ನೋಡಿದ್ದೀವಿ. ಸತ್ಯ ಹೋದವರು ಗೊತ್ತಿಲ್ಲ, ಮುಂದಿನ ದಿವಸಗಳಲ್ಲಿ ನಿಜವಾಗ್ಲೂ ಎನ್ಕ್ವೈರಿ ನಡೆದ್ರೆ ಗೊತ್ತಾಗಬೇಕು ಅಂತ ಅನ್ನುವಂತಹದ್ದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ನಾವು ಜನಮತವನ್ನ ಗಳಿಸುವಂತಹ ಕೆಲಸಗಳನ್ನ ಮಾಡಿದಾಗಲೂ ಅದಕ್ಕೆ ವ್ಯತಿರಿಕ್ತವಾದಂತಹ ಫಲಿತಾಂಶಗಳು ಬರಬಹುದು ಅಂತ ಅನ್ನೋದು ಈ ಚುನಾವಣೆಯಲ್ಲಿ ಗೊತ್ತಾದಂಥದ್ದು. ಏನೇ ಇರಲಿ, ಪ್ರಜಾಪ್ರಭುತ್ವ ಸಂದರ್ಭದಲ್ಲಿ ಮತದಾರರ ಮತದಾನದ ಹಕ್ಕನ್ನ ಕಿತ್ಕೊಂಡು SIR ಅಂತ ಅನ್ನುವಂಥದ್ದನ್ನ ಮುಂದೊಡ್ಡಿ ಮಾಡಿದಂತಹ ಕ್ರಿಯೆ ಇದೆಯಲ್ಲ, ಅದು ಬಹುಶಃ ಕೇಂದ್ರದ ಒಕ್ಕೂಟ ಸರ್ಕಾರ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಏನೇ ಇರಲಿ, ದಿನಗಳು ಬಂದಾಗ ಕಾದು ನೋಡೋಣವಂತೆ. ಇದಿಷ್ಟನ್ನ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕಾಗಿ ನಾನು ಬಂದೆ. ಮುಗಿಸಕ್ಕಿಂತ ಮುಂಚೆ ಪ್ರತಿನಿತ್ಯದ ಹಾಗೇನೆ ಅದೇ ರಾಗ ಅದೇ ಹಾಡು ಹೇಳ್ತೀನಿ.
ಜನಶಕ್ತಿ ಮೀಡಿಯಾಕ್ಕೆ ನೀವು ಸಬ್ಸ್ಕ್ರೈಬರ್ಸ್ ಆಗಿಲ್ಲದೆ ಇದ್ರೆ ಸಬ್ಸ್ಕ್ರೈಬರ್ಸ್ ಆಗಿ, ಜಾಯಿನ್ ಆಗಿ, ನಿಮ್ಮ ಕೈಲಾದ ಸಹಾಯ ಸಹಕಾರವನ್ನು ಕೊಡಿ. ಒಟ್ಟಿಗೆ ಬಂದು ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಕೆಲಸ ಮಾಡೋಣ. ನಮಸ್ಕಾರ.